ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮಸ್ಕಾರ. ನಾನು ಗಣೇಶ್ ಆರ್ ಗುಗ್ಲೋತ್ತರ್ ಅಂತೇಳಿ. ನನ್ನ ಮೂಲತಃ ಗದಗ ಜಿಲ್ಲೆ ಗಜೇಂದ್ರಗಡ ಅನ್ನೋ ಊರಿಂದ ಈ ಒಂದು ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ, ನನ್ನೊಂದು ಹೊಸ ಪತ್ರಿಕೆ ಘನ ಕರ್ನಾಟಕ ಅಂಥೇಳಿ ಪಾಕ್ಷಿಕ ಕನ್ನಡ ಪತ್ರಿಕೆ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಪತ್ರಿಕೆ ಪ್ರಾರಂಭ ಮಾಡೋ ಉದ್ದೇಶ ಏನಂದರೆ, ನಾಡಿನ ಮತ್ತು ಸಮಾಜಕ್ಕೆ ಆಗುವಂಥ ಅನ್ಯಾಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಾನೊಂದು ಹೋರಾಟ ಮಾಡ್ಬೇಕನ್ನೋ ಉದ್ದೇಶದಿಂದ ಪತ್ರಿಕೆ ತೆಗೆದಿದ್ದೀನಿ. ಮತ್ತು ನಾನು ಸುಮಾರು 15 ವರ್ಷದಿಂದ ನಾನು ನಾನೊಂದು ಸಂಘಟನೆ ಕಟ್ಟಿದ್ದೆ. ಆ ಸಂಘಟನೆ ಮೂಲಕ ಹಲವಾರು ಕಾರ್ಯಕ್ರಮ, ಸಾಮೂಹಿಕ ವಿವಾಹ ಮತ್ತು ಕೊರೋನಾದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಮತ್ತು ಇನ್ನೂ ಇತರೆ ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ದೀನಿ. ಅದರೊಂದಿಗೆ ಪತ್ರಿಕೆನೂ, ಅದರ ಜೊತೆ ಹೋರಾಟದ ಜೊತೆಗೆ ಪತ್ರಿಕೆನೂ ಇದ್ದರೆ ಇನ್ನೂ ಆನೆ ಬಲ ಬರ್ತನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕೆ ಪ್ರಾರಂಭ ಮಾಡಿದ್ದೀನಿ. ಅದೇ ರೀತಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಬಂದಿದ್ದರು ಮತ್ತು ಎಲ್ಲ ನನ್ನ ಆತ್ಮೀಯ ಬಂಧುಗಳು ಬಂದಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಆತ್ಮೀಯ ಗೆಳೆಯರು ಹಾಗೂ ಸ್ನೇಹಿತರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ಗಣೇಶ್ ಆರ್ ಗುಗ್ಲೋತ್ತರ್ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಈ ಪತ್ರಿಕೆಯಲ್ಲಿ ಯಾವ ಮಟ್ಟಿಗೆ ನನ್ನ ಮುಂದಿನ ದಿನಗಳಲ್ಲಿ ಈಗ ನಾನು ರಾಜ್ಯ ಪತ್ರಿಕೆ ಮಾಡಿದ್ದೀನಿ, RNA ಆಗಿದೆ. ಬಟ್ ಮುಂದೆ ಇಂಗ್ಲೀಷು ಮಾಡ್ಬೇಕಂತಿದೆ. ಮತ್ತು ನನ್ನ ಮುಂದಿನ ಬರುವಂಥ ದಿನದಲ್ಲಿ ಈಗ ಪಾಕ್ಷಿಕ ಇದ್ದಿದ್ದನ್ನು ದಿನಪತ್ರಿಕೆ ಮಾಡ್ಬೇಕನ್ನೋ ಉದ್ದೇಶನೂ ಇದೆ. ಮತ್ತು ಈ ಪತ್ರಿಕೆ ಮುಖಾಂತರ ಹೊರಗೆ ಹಾಕೋದು, ಆಮೇಲೆ ನೊಂದವರು ಧ್ವನಿ ಆಗೋದು ಮತ್ತು ಅನ್ಯಾಯ ಯಾರಿಗಾಗೈತೆ ಅವ್ರ ಪರವಾಗಿ ಪೆನ್ನು ಮತ್ತು ಹೋರಾಟ ಎರಡೂ ಇದ್ರೆ ಇನ್ನೂ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಪತ್ರಿಕೆ ತೆಗೆದು. ಸರ್, ತಾವು ಸಣ್ಣ ಊರಿನಿಂದ ಬಂದು ಇಷ್ಟು ದೊಡ್ಡ ಪ್ರಮಾಣದೊಳಗ ಕಾರ್ಯಕ್ರಮ ಮಾಡಿರಿ. ಇದ್ರ ಬಗ್ಗೆ ತಮ್ಗೆ ಇದನ್ನ ಯಾರಿಗೆ ಅರ್ಪಣೆ ಮಾಡಕ್ಕೆ ಇಷ್ಟಪಡ್ತೀರಿ? ನಾನು ಸಣ್ಣ ಊರು ಅಂದ್ರೆ ಅದೇನು ಸಣ್ಣ ಊರಲ್ಲ, ಅದು ಒಂದು ತಾಲೂಕೆ. ಬಟ್ ಅಲ್ಲಿಂದ ಇಲ್ಲಿ ಮಾಡೋ ಉದ್ದೇಶ ಏನಂದ್ರೆ, ಅಲ್ಲಿ ಹಲವಾರು ಪತ್ರಿಕೆಗಳು ಉದ್ಘಾಟನೆಗೊಂಡು, ಬಟ್ ಎಲ್ಲ ಪತ್ರಿಕೆ ವರ್ಷ ಆದು ಮತ್ತೆ ಮುಚ್ಚೋದು. ಬಟ್ ಅಲ್ಲಿ ಮಾಡೋದು ಅಲ್ಲಿ ಸೀಮಿತ ಆಗೋ ಬದಲಿ ಒಂದು ಬೆಂಗಳೂರು ಅಂತ ರಾಜಧಾನಿ ಒಳಗೆ ಮಾಡಿ ರಾಜ್ಯಾದ್ಯಂತ ಈ ಪತ್ರಿಕೆಯನ್ನು ಹೊರಗೆ ತರಬೇಕನ್ನೋ ಉದ್ದೇಶದಿಂದ ಈ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೆ. ಇಂದು ಗಣ ಕರ್ನಾಟಕ ಪತ್ರಿಕೆ ಬಿಡುಗಡೆ ಮಾಡುವಂಥ ಈ ಸಂದರ್ಭದಲ್ಲಿ ಸಾಧಕರಿಗೆ ಅಂತಂದರೆ ಶಿಕ್ಷಣ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮನ್ನು ಗುರುತಿಸಿ ಇವತ್ತು ಗಣ ಕರ್ನಾಟಕದವರು ನಮ್ಮನ್ನು ರಾಜ್ಯ ಪ್ರಶಸ್ತಿ ಅಂದರೆ ಶಿಕ್ಷಣ ಜ್ಯೋತಿಯಿಂದ ಒಂದು ಪ್ರಶಸ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ಈ ಗಣ ಕರ್ನಾಟಕ ಒಂದು ಪತ್ರಿಕೆದವರಿಗೆ ಮತ್ತು ಆ ಸಂಘಟನೆಗೆ ಮತ್ತು ಸಂಪಾದನೆ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಗಣ ಕರ್ನಾಟಕ ಪತ್ರಿಕೆ ಈ ರಾಜ್ಯದ ಉತ್ತರೋತ್ತರವಾಗಿ ಬೆಳೀಲಿ, ಈ ಕಾರ್ಯಕ್ರಮ ಸರ್ವತೋಮುಖವಾಗಿ ಎಲ್ಲರ ಸಮಾಜದ ಏಳಿಗೆಗಾಗಿ ಬೆಳೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಶಿಕ್ಷಣ ಶಾಲೆಯ ಮಧ್ಯದಲ್ಲಿ ಇರುವಂಥ ವಿದ್ಯಾರ್ಥಿಗಳನ್ನು ಬದಲಾವಣೆ ಮಾಡಿದರೆ ಈ ಸಮಾಜವನ್ನು ಬದಲಾವಣೆ ಮಾಡುವಂಥವ್ರು ಯಾರು ಇದ್ದರೆ ಅದು ಪತ್ರಿಕೆ ಉದ್ಯಮಿ. ಅಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿರುವಂಥ ನಮ್ಮ ಗಣೇಶ್ ಗುಗ್ಲೋತ್ತರ್ ಅವರು ಎಲ್ಲ ಸಮಾಜಕ್ಕೆ ಒಳಿತಿಗಾಗಿ ದುಡಿಲಿ, ಅವರಿಗೆ ಭಗವಂತ ಹೆಚ್ಚಿಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದೆ. ಅವರಿಗೆ ನಾವು ಎಲ್ಲ ಒಂದು ರಾಜ್ಯ ಪ್ರಶಸ್ತಿ ಪಡೆದಂಥ ನಮ್ಮ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಸರ್, ನನ್ನ ಹೆಸರು ತುಕಾರಾಮ್ ಜಾಧವ್ ಅಂತೇಳಿ, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುನಗುಂದ, ಜಿಲ್ಲಾ ಬಾಗಲಕೋಟ್. ಸೊ ಈ ಶಿಕ್ಷಣ ಕ್ಷೇತ್ರದಲ್ಲಿ 30 ವರ್ಷಗಳ ಸೇವೆ ಮಾಡಿದ್ದಕ್ಕೆ ಶಿಕ್ಷಣ ಮಾಣಿಕ್ಯ ಅನ್ನುವಂಥ ರಾಜ್ಯ ಪ್ರಶಸ್ತಿಯನ್ನು ಈ ಗಣ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿರುವಂಥ ಶ್ರೀ ಗಣೇಶ್ ಗುಗ್ಲೋತ್ತರ್ ಅವರು ಎಲೆಮರಿಕಾಯಾಗಿ ಕೆಲಸ ಮಾಡ್ತಿರುವಂಥ ಈ ಶಿಕ್ಷಕರನ್ನು ಗುರುತಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ಕರೆದು ನಮಗೆ ಸನ್ಮಾನ ಮಾಡಿದ್ದಕ್ಕೆ ತುಂಬ ಸಂತಸ ಅನ್ನಿಸ್ತದೆ. ಯಾಕಂದರೆ ಒಬ್ಬ ಶಿಕ್ಷಕ ಈ ಸಮಾಜವನ್ನು ಬದಲಿಸಲಿಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾನೆ. ಆದರೆ ಅವನ ಸಾಧನೆಯನ್ನು ಗುರುತಿಸುವವರು ಯಾವುದಾದ್ರೂ ಒಂದು ಮಾಧ್ಯಮ ಇದ್ದರೆ ಅದು ಪತ್ರಿಕಾ ಮಾಧ್ಯಮ, TV ಮಾಧ್ಯಮ ಅಂತ ಹೇಳ್ಬೋದು. ಆ ಮಾಧ್ಯಮದ ಮುಖಾಂತರ ಎಲೆಮರಿಯಾಗಿ ಕೆಲಸ ಮಾಡುವಂಥ ಒಬ್ಬ ಶಿಕ್ಷಕನ ಗುರುತಿಸುವಲ್ಲಿ ಈ ಪತ್ರಿಕಾ ಮಾಧ್ಯಮ, TV ಮಾಧ್ಯಮ ನಮ್ಮನ್ನು ಗುರುತಿಸಿ ಯಾವುದೋ ದೂರದ ಊರಿನಿಂದ ಉತ್ತರ ಕರ್ನಾಟಕದಲ್ಲಿರುವಂಥ ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಆಗಿರುವಂಥ ಬೆಂಗಳೂರಿನಲ್ಲಿ ಈ ಒಂದು ಬೃಹತ್ ಆದಂಥ ವೇದಿಕೆ ಮೇಲೆ ನಮಗೆ ಸನ್ಮಾನ ಮಾಡಿದ್ದಕ್ಕೆ ಈ ಒಂದು ಗಣ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿರುವಂಥ ಗಣೇಶ್ ಗುಗ್ಲೋತ್ತರ್ ಅವರಿಗೆ ಹಾಗೂ ಎಲ್ಲ ಮಾಧ್ಯಮದವರಿಗೆ
ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್.